ಇಲ್ಲಿ ಮಹಾನಗರ ಪಾಲಿಕೆಯ ಮಾಜಿ ವಿಪಕ್ಷ ನಾಯಕರಾದಂಥ ಮಂಜಣ್ಣ ಅವರು ಮತ್ತು ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಶಾಸಕರು ಮತ್ತು ಪೌರಸಭೆಗಳ ಸಂಸ್ಥೆಯಲ್ಲಿ ಈ ಪತ್ರಿಕಾಗೋಷ್ಠಿಗೆ ಹಿರಿಯ ಚೇತನ ಮುತ್ಸದ್ದಿ ನಾಯಕರಾದ ಜನಪ್ರಿಯ ಮಾಜಿ ಶಾಸಕರಾದ ಲಿಂಗೈಕ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ 96ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಲಾಗಿದೆ. ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿದರೆ ವಧುವಿಗೆ ಬಟ್ಟೆ, ತಾಳಿ, ಕಾಲುಂಗುರ, ವರನಿಗೆ ಬಟ್ಟೆ ಹಾಗೂ ಸರ್ವರಿಗೂ ಭೋಜನ ವ್ಯವಸ್ಥೆ ಮಾಡಿಕೊಡಲಾಗಿದೆ. ದಾವಣಗೆರೆ ಜಿಲ್ಲೆ ಎಸ್ ಅಭಿಮಾನಿ ಬಳಗದ ವತಿಯಿಂದ ಈ ಒಂದು ವಿನೂತನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಗಳೂರು ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪುರ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಆರ್ಥಿಕ ಹೊರೆಯನ್ನು ತಪ್ಪಿಸಿಕೊಳ್ಳಲು ಇಂಥ ಸಾಮೂಹಿಕ ವಿವಾಹದಲ್ಲಿ ವಧುವರರು ಭಾಗವಹಿಸಿ ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಿ. ದಿನಾಂಕ 17/6/2026 ಬುಧವಾರ ಸಮಯ ಬೆಳಿಗ್ಗೆ ಸ್ಥಳ ಬಾಪೂಜಿ MBA ಕಾಲೇಜ್ ಮೈದಾನದಲ್ಲಿ ಸಾಮೂಹಿಕ ವಿವಾಹ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ KP ಪಾಲಯ್ಯ, ಮುಖಂಡ ಕಲ್ಲೇಶ್ ರಾಜ್ ಪಟೇಲ್, ದಾವಣಗೆರೆ SSM ಅಭಿಮಾನಿ ಬಳಗದ ಮಂಜುನಾಥ್ ಸೇರಿದಂತೆ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಸಮ್ಮುಖದಲ್ಲಿ ಮತ್ತು ಈ ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ, ಏಕೆಂದರೆ ಶಾಮನೂರು ಶಿವಶಂಕರಪ್ಪನವರಿಗೆ ಎಲ್ಲ ಸಮಾಜದವರು ಸಹ ಅಭಿಮಾನಿಗಳಿದ್ದಾರೆ. ಹಾಗಾಗಿ ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಯಾರಾದರೂ ಮದುವೆ ಆಗ್ತಕ್ಕಂಥ ವಧುವರ ಬಂದರೆ ನಮಗೆ ತಿಳಿಸಿ, ನಾವು ಕಮಿಟಿ ತಿಳಿಸಿ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಪತ್ರಿಕಾ ಮುಖಾಂತರ ಹೆಚ್ಚಿನ ಪ್ರಚಾರ ಆಗಲಿ ಅಂತೇಳಿ ಕೇಳ್ಕೊಳ್ತೀವಿ. ಅಲ್ಲ, ದೇಶ ವಿದೇಶದ ಮಟ್ಟದಲ್ಲಿ ತಮ್ಮದೇ ಆದಂಥ ಸೇವೆಯ ಮುಖಾಂತರ ಒಬ್ಬ ಆಧುನಿಕ ಕರ್ಣಾಗಿ, ದಾನಶೂರ ಕರ್ಣಾಗಿ ಅವರು ಮಾಡಿದಂಥ ಕೀರ್ತಿ ನಮಗೆ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಈಗಾಗಲೇ ನಮ್ಮನ್ನು ಅವರು ಶಾರೀರಿಕವಾಗಿ ಅಗಲಿದ್ದಾರೆ. ಆದರೆ ಇವತ್ತು ನಾವೆಲ್ಲ ಹೇಳ್ತೀವಿ, ಸ್ಥಾವರಕ್ಕೆ ಅಳಿವಿದೆ ಮಾತ್ರ ಜಂಗಮಕ್ಕೆ ಅಳಿವಿಲ್ಲ ರೀತಿಯಲ್ಲಿ ಅವರು ಮಾಡಿದ ಕೆಲಸ ನಮ್ಮ ಜೊತೆಗಿದ್ದಾವೆ. ಅವರು ಸತ್ತು ಬದುಕಿದಂಥವರು ಅನ್ನೋಂಥ ಮಾತನ್ನು ನಾನು ಈಗ ಬಯಸ್ತೇನೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪುರುಷ ಮತ್ತು ಮಹಿಳೆ ನಮ್ಮ ಸಂಪ್ರದಾಯದಂತೆ ಗೃಹಸ್ಥಾಶ್ರಮ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇದ್ದಂಥವರು ದೊಡ್ಡ ಪ್ರಮಾಣದಲ್ಲಿ ಅದ್ಧೂರಿಯಾಗಿ ಮಾಡೋದಕ್ಕೆ ಯಥೇಚ್ಛವಾಗಿ ಹಣವನ್ನು ಖರ್ಚು ಮಾಡಿ ಇವತ್ತು ನಮ್ಮ ಶ್ರೀಮಂತಿಕೆಯನ್ನು ಅವರು ತೋರ್ಪಡಿಸ್ಬೋದು. ಅದು ಒಂದು ಭಾಗ. ಆದರೆ ಇನ್ನೂ ಒಂದು ಭಾಗ ಕನಿಷ್ಠ ಪ್ರಮಾಣದ ಸಪ್ತಪದಿ ತುಳಿಯೋದಕ್ಕೆ ಆಗದಿರೋಂಥ ಬಡತನ ಒಂದು ವ್ಯವಸ್ಥೆ ನಮ್ಮನ್ನು ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈ ವಿಚಾರವನ್ನು ಮನಗಂಡಂಥ ನಿಮ್ಮೆಲ್ಲರ ನೆಚ್ಚಿನ ಅಪ್ಪಾಜಿಯವರಾಗಿರ್ತಕ್ಕಂಥ ನಮ್ಮ ಲಿಂಗೈಕ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ 96ನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ಅವರು ಏನು ಶಾರೀರಿಕವಾಗಿ ಅವರಿಲ್ಲ, ಆದರೆ ಅವರು ಸ್ಥಾವರಕ್ಕಳಿ ಮತ್ತು ಜಂಗಮಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಅವರ ಜಂಗಮ ನಮ್ಮ ಜೊತೆಯಲ್ಲಿ ಇದೆ. ಅವರು ಇದರನ್ನ ರೀತಿಯಲ್ಲಿ ಭಾವಿಸ್ಕೊಂಡು ಅವರ ಜೀವಿತ ಕಾಲದಲ್ಲಿ ಏನೇನು ಕಾರ್ಯವನ್ನು ಅವರು ಮಾಡಿದ್ದರೋ ಅವನ್ನ ಅವರ ಕುಟುಂಬಸ್ಥರು ಇವತ್ತು ಚಾಚು ತಪ್ಪದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕೇವಲ ಕುಟುಂಬಸ್ಥರಲ್ಲ, ಅವರು ಏನು ಅಗಲಿದಂಥ ಅವರ ಅಪಾರ ಬಂಧು ಬಳಗ ಇದೆಯೋ, ಅಜಾತ ಶತ್ರುವಾಗಿ ಗಳಿಸಿದಂಥ ಕೀರ್ತಿ ಏನಿದೆಯೋ, ಅವರು ನಿಜವಾಗ್ಲೂ ಇವತ್ತು ಅವರ ಅಭಿಮಾನದಿಂದ ಅವರ 96ನೇ ವರ್ಷದ ಹುಟ್ಟುಹಬ್ಬವನ್ನು ದಿನಾಂಕ 17/6/26 ಬುಧವಾರ ಸಮಯ 10 ಗಂಟೆಗೆ ಸ್ಥಳ ಬಾಪೂಜಿ MBA ಕಾಲೇಜ್ ಮೈದಾನದಲ್ಲಿ ಅದ್ಧೂರಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಈ ಸಾಮೂಹಿಕ ವಿವಾಹವನ್ನು ಮಾಡೋದಕ್ಕೆ ಅವರು ಪೂರ್ವ ತಯಾರಿ ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಾವು ಇವತ್ತು ನಮಗೆ ಶಾಸಕರಾಗಿ ನಾವಿದ್ದೀವಿ, ಅವರ ಅಧ್ಯಕ್ಷತೆಯಲ್ಲಿ
ಎಲ್ಲರೂ ನಾವು ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಇದರ ಸೂಕ್ಷ್ಮ ವಿಚಾರಗಳನ್ನು ನಾವು ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬ ಏನು ಸಪ್ತಪಡಿ ತುಳಿಯುವಂಥವ್ರಿಗೆ ಗಮನಕ್ಕೆ ತರೋ ಅನ್ನೋ ಉದ್ದೇಶದಿಂದ ಇವತ್ತು ನಾವಿಲ್ಲೆಲ್ಲ ಸೇರಿಕೊಂಡಿದ್ವಿ. ತಮ್ಮ ಈ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ವಿ. ದಯಮಾಡಿ ಮಾಧ್ಯಮ ಗೆಳೆಯರಾದ ತಾವುಗಳು ಈ ವಿಚಾರವನ್ನು ಪ್ರತಿಯೊಬ್ಬರಿಗೆ ಮನಮುಟ್ಟುವಂಥ ಆಸಕ್ತರಿಗೆ ತಿಳಿಸಿದರೆ ಇದರ ಸದುಪಯೋಗ ಅವರು ಪಡ್ಕೊಂಡು ಅವರು ಸಪ್ತಪದಿ ಪಾಣಿಗ್ರಹಣ ಏನು ಇವನ್ನೆಲ್ಲ ನಾವು ಹೇಳ್ತೋ ಆ ಮುಖೇನ ಅವರು ಇವತ್ತು ಈ ಒಂದು ಏನು ನಾವು ಗೃಹಸ್ಥಾಶ್ರಮಕ್ಕೆ ಅವರು ಬಂದು ಅವರು ಈ ಒಂದು ಪರಸ್ಪರ ಗಂಡ ಹೆಂಡಿರು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸಿ ಸುದೀರ್ಘವಾಗಿರ್ತಕ್ಕಂಥ ಅವರ ದಾಂಪತ್ಯ ಇರಲಿ ಅನ್ನೋ ಮಾತನ್ನು ಯಾವ ನಿಟ್ಟಿನಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥವರು ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಇವತ್ತು ಪಾರ್ಲಿಮೆಂಟ್ ಸದಸ್ಯರು ನಮ್ಮ ಈ ಭಾಗದ ಕುಂದುಕೊರತೆಗಳನ್ನು ಇವತ್ತು ಕನ್ನಡದಲ್ಲಿ ಧ್ವನಿ ಎತ್ತಿದಂಥವ್ರು ಯಾರಾದರೂ ಇದ್ದಾರೆ ನಿಜವಾಗ್ಲೂ ನಮ್ಮ ಮೇಡಮರನ್ನಂತ ಪ್ರಭಾ ಮೇಡಮರನ್ನಂತ ಹೇಳ್ತೀವಿ. ಜೊತೆಗೆ ಅವರ ವಂಶದ ಮತ್ತೊಂದು